ಮಾಡುತ್ತಿರುವ ಸತ್ಯವೇದ ಪಠಣ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೇವೆ. ಪ್ರಿಯ ಕೇಳುಗರೆ, ಈ ಕಾರ್ಯಕ್ರಮವು ಸತ್ಯವೇದದಲ್ಲಿ ಇರುವಂತಹ ರಹಸ್ಯಗಳ ವಿವರಣೆಯ ಒಂದು ಕಾರ್ಯಕ್ರಮವಾಗಿದೆ. ಕೇಳಿರಿ, ಆಶೀರ್ವಾದ ಹೊಂದಿಕೊಳ್ಳಿರಿ. ನಿಮಗೆ ಪ್ರಶ್ನೆಗಳಿದ್ದಲ್ಲಿ ನಮ್ಮೊಟ್ಟಿಗೆ ನೀವು ಮಾತನಾಡಬೇಕಾದರೆ ನಮ್ಮ ಮೊಬೈಲ್ ಸಂಖ್ಯೆಯನ್ನು ನೀವು ಬರೆದಿಟ್ಟುಕೊಳ್ಳುವುದಾದರೆ ನಮ್ಮನ್ನು ಸಂಪರ್ಕಿಸಬಹುದು. ನಮ್ಮ ಮೊಬೈಲ್ ಸಂಖ್ಯೆ 9902606453. ಈ ದಿನದ ಸತ್ಯವೇದ ಅಧ್ಯಯನದ ಪಾಠಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುವನಾಗಿದ್ದೇನೆ. ಈ ದಿವಸ ನಾವು ದೇವರ ವಾಕ್ಯದ ಬಗ್ಗೆ ಸ್ವಲ್ಪ ತಿಳಿಯೋಣ. ಅದಕ್ಕೆ ಆಧಾರವಾಗಿ ಯಾಕೋಬನು ಬರೆದ ಪತ್ರಿಕೆ 1ನೇ ಅಧ್ಯಾಯದ 22ನೇ ವಾಕ್ಯವನ್ನು ಆಧಾರವಾಗಿಟ್ಟುಕೊಂಡು ನಾವು ದೇವರ ವಾಕ್ಯ ಧ್ಯಾನಿಸೋಣ. ಅಲ್ಲಿ ನಾವು ಹೀಗೆ ನೋಡ್ತೇವೆ: ವಾಕ್ಯದ ಪ್ರಕಾರ ನಡೆಯುವವರಾಗಿರ್ರಿ, ಅದನ್ನು ಕೇಳುವವರು ಮಾತ್ರವೇ ಆಗಿದ್ದು ನಿಮ್ಮನ್ನು ನೀವೇ ಮೋಸಗೊಳಿಸಬೇಡಿರಿ ಎಂಬುದಾಗಿ. ಮೊದಲನೇದಾಗಿ ದೇವರ ವಾಕ್ಯದ ಬಗ್ಗೆ ಸತ್ಯವೇದ ಏನು ಹೇಳುತ್ತದೆ ಎಂಬುದಾಗಿ ನಾವು ನೋಡುವುದಾದರೆ, ಅದನ್ನು ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯದ 1ನೇ ವಾಕ್ಯದಲ್ಲಿ ನಾವು ನೋಡುವ ಹಾಗೆ, ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು, ಯೇಸು ಕ್ರಿಸ್ತನೇ ದೇವರ ವಾಕ್ಯವಾಗಿದ್ದಾನೆ ಎಂಬುದಾಗಿ ಈ ವಚನದ ಪ್ರಕಾರ ನಾವು ನೋಡುತ್ತೇವೆ. ಎರಡನೇದಾಗಿ ನೋಡುವಾಗ 2ನೇ ಪೇತ್ರನ ಪತ್ರಿಕೆ 1ನೇ ಅಧ್ಯಾಯದ 21ನೇ ವಚನದ ಪ್ರಕಾರ ನೋಡುವಾಗ, ಯಾವ ಪ್ರವಾದನೆಯೂ ಎಂದೂ ಮನುಷ್ಯರ ಚಿತ್ತದಿಂದ ಉಂಟಾಗಲಿಲ್ಲ, ಮನುಷ್ಯರು ಪವಿತ್ರಾತ್ಮ ಪ್ರೇರಿತರಾಗಿ ದೇವರಿಂದ ಹೊಂದಿದ್ದನ್ನೇ ಮಾತಾಡಿದರು ಎಂಬುದಾಗಿ. ಅದನ್ನು ಇನ್ನೂ ದೃಢಪಡಿಸುವ ಹಾಗೆ ನಾವು 2ನೇ ತಿಮೋತಿ 3ನೇ ಅಧ್ಯಾಯದ 16ನೇ ವಾಕ್ಯದಲ್ಲಿ ನೋಡುವ ಹಾಗೆ, ದೇವರ ವಾಕ್ಯವು ದೈವ ಪ್ರೇರಿತವಾದದ್ದೆಂದು ನಾವು ನೋಡುತ್ತೇವೆ. ಹಾಗೆ ಧರ್ಮೋಪದೇಶಕಾಂಡ 4ನೇ ಅಧ್ಯಾಯದ 36ನೇ ವಾಕ್ಯದಲ್ಲಿ ನಾವು ನೋಡುವ ಹಾಗೆ, ದೇವರು ನಮ್ಮ ಶಿಕ್ಷಣಕ್ಕೋಸ್ಕರ ಆಕಾಶದಿಂದ ತನ್ನ ಸ್ವರವನ್ನು ನಿಮಗೆ ಕೇಳಿಸುವಂತೆ ಮಾಡಿದನು ಎಂದು ಓದುತ್ತೇವೆ. ಹೀಗೆ ದೇವರ ವಾಕ್ಯ ಕರ್ತನಾಗಿರುವ ಯೇಸು ಕ್ರಿಸ್ತನು ತಾನೇ. ಎರಡನೇದಾಗಿ ನೋಡುತ್ತೇವೆ, ದೇವರ ವಾಕ್ಯ ಅದು ದೈವ ಪ್ರೇರಿತವಾದದ್ದು ಎಂಬುದಾಗಿ. ಹೀಗೆ ನಾವು ವಾಕ್ಯದ ಪ್ರಕಾರ ನಡೆಯಬೇಕಾದರೆ 3 ಕಾರ್ಯಗಳನ್ನು ಮುಖ್ಯವಾಗಿ ಮಾಡಬೇಕೆಂಬುದಾಗಿ ನಾವು ನೋಡುತ್ತೇವೆ. ಮೊದಲನೇದಾಗಿ ನೋಡುವಾಗ, ದೇವರ ವಾಕ್ಯವನ್ನು ನಾವು ಕ್ರಮವಾಗಿ ಓದುವವರಾಗಿರಬೇಕು ಎಂಬುದಾಗಿ. ಕೆಲವು ಭಕ್ತರ ಜೀವಿತ ಮತ್ತು ಕೆಲವು ಉದಾಹರಣೆ ನಾವು ದೇವರ ವಾಕ್ಯಗಳಲ್ಲಿ ನೋಡುವ ಪ್ರಕಾರ, ನೆಹೆಮೀಯನ ಪುಸ್ತಕ 8ನೇ ಅಧ್ಯಾಯದ 3ನೇ ವಾಕ್ಯದಲ್ಲಿ ನಾವು ಹೀಗೆ ನೋಡುತ್ತೇವೆ ಅಂದರೆ, ಯಾಜಕನಾದ ಎಜ್ರನು ನೆರೆದಿದ್ದ ಸಮೂಹದವರ ಮುಂದೆ ಧರ್ಮಶಾಸ್ತ್ರವನ್ನು ಮುಂಜಾನೆಯಿಂದ ಮಧ್ಯಾಹ್ನದವರೆಗೂ ಓದಿದನು ಎಂಬುದಾಗಿ ಅಲ್ಲಿ ನಾವು ನೋಡುತ್ತೇವೆ. ಅದೇ ನೆಹೆಮೀಯನ ಪುಸ್ತಕ 8ನೇ ಅಧ್ಯಾಯದ 18ನೇ ವಚನದ ಪ್ರಕಾರ ನೋಡುವಾಗ, ಎಜ್ರನು ಮೊದಲನೆಯ ದಿನದಿಂದ ಕಡೆಯ ದಿನದವರೆಗೆ ಪ್ರತಿದಿನವೂ ದೇವರ ಧರ್ಮಶಾಸ್ತ್ರವನ್ನು ಜನರಿಗೋಸ್ಕರ ಓದಿದನು ಎಂಬುದಾಗಿ. ಅಂದರೆ 7 ದಿವಸಗಳು ಸತತವಾಗಿ ಓದಿದನು ಎಂಬುದಾಗಿ ಅಲ್ಲಿ ನಾವು ನೋಡುತ್ತೇವೆ. ಹಾಗೆ ಅಪೊಸ್ತಲರ ಕೃತ್ಯಗಳು 8ನೇ ಅಧ್ಯಾಯದ 28ನೇ ವಾಕ್ಯದಲ್ಲಿ ನಾವು ನೋಡುವಾಗ, ಅಲ್ಲಿ ಐಥಿಯೋಪ್ಯದ ಒಬ್ಬ ಮನುಷ್ಯನ ಬಗ್ಗೆ ನೋಡುತ್ತೇವೆ. ಅವನು ಕಂಚುಕಿಯು ಐಥಿಯೋಪ್ಯದವರ ರಾಣಿಯಾಗಿದ್ದ ಕಂದಾಕೆಯ ಕೈ ಕೆಳಗೆ ದೊಡ್ಡ ಅಧಿಕಾರಿಯು, ಆಕೆಯ ಎಲ್ಲ ಖಜಾನೆಯ ಮೇಲ್ವಿಚಾರಕನೂ ಆಗಿದ್ದನು ಎಂದು ನೋಡುತ್ತೇವೆ. ಅವನು ದೇವಾರಾಧನೆಗೋಸ್ಕರ ಯೆರೂಸಲೇಮಿಗೆ ಬಂದು ಹಿಂದಿರುಗಿ ಹೋಗುವಾಗ ತನ್ನ ರಥದಲ್ಲಿ ಕೂತುಕೊಂಡು ದೇವರ ವಾಕ್ಯವನ್ನು ಓದುತ್ತಿದ್ದನು ಎಂದು ಅಲ್ಲಿ ನಾವು ನೋಡುತ್ತೇವೆ. ಹಾಗೆಯೇ ಅಪೊಸ್ತಲರ ಕೃತ್ಯಗಳು 17ನೇ ಅಧ್ಯಾಯದ 11ನೇ ವಾಕ್ಯದಲ್ಲಿ ನಾವು ನೋಡುವಾಗ,
ಬೆರೂಯ ಪಟ್ಟಣದ ಸಭೆಯವರ ವಿಷಯದಲ್ಲಿ ನೋಡುತ್ತೇವೆ. ಅವರು ಸದ್ಗುಣವುಳ್ಳವರಾಗಿದ್ದು ದೇವರ ವಾಕ್ಯವನ್ನು ಶುದ್ಧ ಮನಸ್ಸಿನಿಂದ ಅಂಗೀಕರಿಸಿ ಇವರು ಹೇಳುವ ಮಾತು ಹೌದೋ ಏನೋ ಎಂಬ ವಿಷಯದಲ್ಲಿ ಪ್ರತಿದಿನವೂ ಶಾಸ್ತ್ರ ಗ್ರಂಥಗಳನ್ನು ಶೋಧಿಸುತ್ತಿದ್ದರು ಎಂಬುದಾಗಿ. ಅಂದರೆ ನೋಡುವಾಗ ಈ ಓದಿದ ಮೇಲಿನ ವಾಕ್ಯಗಳಲ್ಲಿ ನೋಡುವಾಗ ಅವರು ಎಷ್ಟು ಕ್ರಮವಾಗಿ ದೇವರ ವಾಕ್ಯ ಓದುತ್ತಾ ಇದ್ದರೆಂಬುದಾಗಿ. ಆದ ಕಾರಣ ನಾವು ಸಹ ದೇವರ ವಾಕ್ಯವನ್ನು ದಿನಾಲೂ ಓದುವವರಾಗಿರಬೇಕು. ಈಗ ನಮಗೆ ನಮ್ಮ ಸ್ವಂತ ಭಾಷೆಗಳಲ್ಲಿ ಸತ್ಯವೇದ ಲಭ್ಯವಿದೆ. ಹೀಗೆ ನಾವು ದೇವರ ವಾಕ್ಯವನ್ನು ಓದುವಾಗ ದೇವರು ನಮ್ಮ ಕೂಡ ತನ್ನ ಜೀವವುಳ್ಳ ವಾಕ್ಯಗಳ ಮೂಲಕ ಮಾತನಾಡಿ ನಮ್ಮ ಜೀವನದ ಅರ್ಥ ನಿಜಸ್ಥಿತಿ ತಿಳಿಸುವವನಾಗಿದ್ದಾನೆ. ಹೀಗೆ ನಾವು ಕ್ರಮವಾಗಿ ದೇವರ ವಾಕ್ಯವನ್ನು ಓದುವಾಗ ಇನ್ನೂ ಹೆಚ್ಚಾಗಿ ದೇವರ ಬಗ್ಗೆ, ಪಾಪದ ಬಗ್ಗೆ ಮತ್ತು ಅದರ ಶಿಕ್ಷೆ ಮತ್ತು ದೇವರ ವಾಕ್ಯಕ್ಕೆ ನಾವು ವಿಧೇಯರಾದರೆ ಉಂಟಾಗುವ ಆಶೀರ್ವಾದಗಳು ಮತ್ತು ಪರಲೋಕ ನರಕದ ಅನೇಕ ವಿಷಯಗಳನ್ನು ತಿಳುಕೊಳ್ಳಲಿಕ್ಕೆ ಸಹಾಯ ಮಾಡುತ್ತದೆ. ಆದ್ದರಿಂದ ಕ್ರಮವಾಗಿ ನಾವು ದೇವರ ವಾಕ್ಯ ಓದುವವರಾಗಿರೋಣ. ಎರಡನೇದಾಗಿ ನೋಡುವಾಗ ನಾವು ವಾಕ್ಯದ ಪ್ರಕಾರ ನಡೆಯಬೇಕಾದರೆ ದೇವರ ವಾಕ್ಯವನ್ನು ನಾವು ಯಾವಾಗಲೂ ಧ್ಯಾನಿಸುವವರಾಗಿರಬೇಕು ಎಂಬುದಾಗಿ. ಅದಕ್ಕೆ ಆಧಾರವಾಗಿ ಯೆಹೋಶುವನ ಪುಸ್ತಕ 1ನೇ ಅಧ್ಯಾಯದ 8ನೇ ವಾಕ್ಯದಲ್ಲಿ ನಾವು ಹೀಗೆ ನೋಡುತ್ತೇವೆ. ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿರಲಿ, ಹಗಲಿರುಳು ಅದನ್ನು ಧ್ಯಾನಿಸುತ್ತಾ ಅದರಲ್ಲಿ ಬರೆದಿರುವುದನ್ನೆಲ್ಲ ಕೈಕೊಂಡು ನಡಿ ಎಂಬುದಾಗಿ. ಇಲ್ಲಿ ಎರಡು ಸಂಗತಿ ನೋಡುತ್ತೇವೆ. ಮೊದಲನೇದಾಗಿ ಬಾಯಲ್ಲಿರಬೇಕು, ಎರಡನೇದಾಗಿ ಹಗಲಿರುಳು ನಾವು ಅದನ್ನು ಧ್ಯಾನಿಸಬೇಕು ಎಂಬುದಾಗಿ. ಅದೇ ರೀತಿ ಇನ್ನೊಂದು ವಾಕ್ಯ ಕೀರ್ತನೆಗಳು 1ನೇ ಅಧ್ಯಾಯದ 2ನೇ ವಚನದಲ್ಲಿ ನಾವು ಹೀಗೆ ನೋಡುತ್ತೇವೆ. ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವನು, ಅವನು ಎಷ್ಟೋ ಧನ್ಯನು ಎಂಬುದಾಗಿ ನೋಡುತ್ತೇವೆ. ಎರಡೂ ವಚನಗಳು ನಾವು ನೋಡುವಾಗ ದೇವರ ವಾಕ್ಯ ನಾವು ಹಗಲಿರುಳು ಧ್ಯಾನಿಸುವವರಾಗಿರಬೇಕು ಎಂಬುದಾಗಿ. ಅದನ್ನೇ ಇನ್ನೂ ಸೊಲೊಮೋನನು ಜ್ಞಾನೋಕ್ತಿಗಳು 16ನೇ ಅಧ್ಯಾಯದ 20ನೇ ವಾಕ್ಯದಲ್ಲಿ ದೃಢಪಡಿಸುವ ಹಾಗೆ ದೇವರ ವಾಕ್ಯವನ್ನು ಸ್ಮರಿಸುವವನು ಸುಕ್ಷೇಮವನ್ನು ಪಡೆಯುವನು ಎಂಬುದಾಗಿ. ಸ್ಮರಿಸುವವನೆಂಬುದಾಗಿ ನೋಡುವಾಗ ಯಾವಾಗಲೂ ದೇವರ ವಾಕ್ಯವನ್ನು ನೆನಪು ಕೊಳ್ಳುವಂಥ ವ್ಯಕ್ತಿ ನೋಡುತ್ತೇವೆ, ಆತನು ಸುಕ್ಷೇಮವನ್ನು ಪಡೆಯುವನು ಎಂಬುದಾಗಿ. ಮತ್ತು ವಾಕ್ಯದ ಪ್ರಕಾರ ನಾವು ನಡೆಯಬೇಕಾದರೆ ಮೂರನೇದಾಗಿ ಮಾಡಬೇಕಾದಂಥ ಕಾರ್ಯ ಏನೆಂಬುದಾಗಿ ನೋಡುವುದಾದರೆ ನಾವು ದೇವರ ವಾಕ್ಯವನ್ನು ಕೇಳುವವರು ಆಗಿರಬೇಕು ಎಂಬುದಾಗಿ. ಅದನ್ನು ಯೆರೆಮೀಯನ ಪುಸ್ತಕ 11ನೇ ಅಧ್ಯಾಯದ 7 ಮತ್ತು 8ನೇ ವಾಕ್ಯಗಳಲ್ಲಿ ನೋಡುವವರಾಗಿದ್ದೇವೆ. ಅಲ್ಲಿ ಹೀಗೆ ನೋಡುತ್ತೇವೆ ಅಂದರೆ, ಈ ನಿಬಂಧನಾ ವಾಕ್ಯಗಳನ್ನೆಲ್ಲ ಕೇಳಿ ಕೈಕೊಳ್ಳಿರಿ, ನನ್ನ ಮಾತನ್ನು ಕೇಳಿರಿ ಎಂದು ಸಾವಕಾಶ ಮಾಡದೆ ಖಂಡಿತವಾಗಿ ಆಜ್ಞಾಪಿಸುತ್ತಾ ಬಂದೆನಷ್ಟೇ. ಅವರಾದರೂ ಕೇಳಲಿಲ್ಲ, ಕಿವಿಗೊಡಲಿಲ್ಲ ಎಂಬುದಾಗಿ. ದೇವರ ವಾಕ್ಯ ಕೇಳುವ ವಿಷಯದಲ್ಲಿ ನೋಡುವಾಗ ದೇವರು ನಮಗೆ ಅಂದರೆ ವಾಕ್ಯ ಹೇಳ್ತಾರೆ ಅಂದರೆ ಖಂಡಿತವಾಗಿ ಆ ಒಂದು ಆಜ್ಞೆ ಇದೆ ಎಂಬುದಾಗಿ ನಾವು ನೋಡುತ್ತೇವೆ. ಜ್ಞಾನೋಕ್ತಿಗಳು 1ನೇ ಅಧ್ಯಾಯದ 33ನೇ ವಾಕ್ಯದಲ್ಲಿ ನೋಡುವಾಗ, ನನ್ನ ಮಾತಿಗೆ ಕಿವಿಗೊಡುವವನಾದರೂ ಸ್ವಸ್ಥವಾಗಿರುತ್ತಾ ಯಾವ ಕೇಡಿಗೂ ಭಯಪಡದೆ ಸುರಕ್ಷಿತನಾಗಿರುವನು ಎಂಬುದೇ. ಹೌದು, ನಾವು ದೇವರ ವಾಕ್ಯ ಕೇಳಿಸಿಕೊಳ್ಳುವಾಗ ನೋಡುತ್ತೇವೆ ಸ್ವಸ್ಥವಾಗಿದ್ದುಕೊಂಡು ಯಾವುದೇ ಒಂದು ಭಯ ಇಲ್ಲದ ಜೀವಿಸಲಿಕ್ಕೆ ಅದು ನಮಗೆ ಸಹಾಯ ಮಾಡುವಂಥದ್ದು ಆಗಿದೆ ಎಂಬುದಾಗಿ. ಅಂತಿಯೋಕ್ಯ ಸಭೆಯವರ ಒಂದು ದೇವರ ವಾಕ್ಯ ಕೇಳಿಸಿಕೊಳ್ಳುವ ವಿಷಯದಲ್ಲಿರುವ ಆಸಕ್ತಿ ಎಂಥದೆಂಬುದಾಗಿ ನಾವು ಅಪೊಸ್ತಲರ ಕೃತ್ಯಗಳು 13ನೇ ಅಧ್ಯಾಯದ 42ನೇ ವಾಕ್ಯದಲ್ಲಿ ನೋಡುತ್ತೇವೆ. ಅಂತಿಯೋಕ್ಯದ ಸಭೆಯವರು ಪೌಲ ಬಾರ್ನಬರಿಗೆ ದೇವರ ವಾಕ್ಯವನ್ನು ಬರುವ ಸಬ್ಬತ್ ದಿನದಲ್ಲಿಯೂ ತಮಗೆ ಹೇಳಬೇಕೆಂದು ಕೇಳಿಕೊಂಡರು. ಅಂತಿಯೋಕ್ಯ ಸಭೆಯವರ ಹಾಗೆ ನಾವೂ ಸಹ ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳಲಿಕ್ಕೆ ಆಸಕ್ತಿಯುಳ್ಳವರಾಗಿರಬೇಕು.
ಅಪೊಸ್ತಲರ ಕೃತ್ಯ 13ನೇ ಅಧ್ಯಾಯದ 44ನೇ ವಾಕ್ಯದಲ್ಲಿ ನಾವು ನೋಡುವಾಗ, ಮುಂದಿನ ಸಬ್ಬತ್ ದಿನದಲ್ಲಿ ಸ್ವಲ್ಪ ಕಡಿಮೆ ಊರೆಲ್ಲ ದೇವರ ವಾಕ್ಯವನ್ನು ಕೇಳುವುದಕ್ಕೆ ಕೂಡಿ ಬಂತು ಎಂಬುದಾಗಿ ನಾವು ನೋಡುತ್ತೇವೆ. ಅಂದರೆ ಅಂತ್ಯೋಕ್ಯ ಇಡೀ ಪಟ್ಟಣ ನೋಡುತ್ತೇವೆ, ಅವರು ದೇವರ ವಾಕ್ಯ ಕೇಳಿಸಿಕೊಳ್ಳಬೇಕೆಂಬುದಾಗಿ ದೇವಾಲಯಕ್ಕೆ ಬಂದರು ಎಂಬುದಾಗಿ. ಅದೇ ಅಪೊಸ್ತಲರ ಕೃತ್ಯ 14ನೇ ಅಧ್ಯಾಯದ 9ನೇ ವಾಕ್ಯದಲ್ಲಿ ನೋಡುವಾಗ, ಪೌಲನು ಆಡುವ ಮಾತುಗಳನ್ನು ಲುಸ್ತ್ರ ಪಟ್ಟಣದ ಹುಟ್ಟು ಕುಂಟನು ಕಿವಿಗೊಟ್ಟು ಕೇಳುತ್ತಿದ್ದನು ಎಂಬುದಾಗಿ. ಅವನು ದೇವರ ವಾಕ್ಯ ಕಿವಿಗೊಟ್ಟು ಕೇಳಿ ದೇವರಲ್ಲಿ ನಂಬಿಕೆ ಇಟ್ಟ ಕಾರಣ ನೋಡುತ್ತೇವೆ, ಹುಟ್ಟು ಕುಂಟನಾದಂಥವನು ಸ್ವಸ್ಥತೆ ಹೊಂದಿ ಹಾರಿ ನಡೆದಾಡಿದನು ಎಂದು ನಾವು ವಾಕ್ಯದಲ್ಲಿ ನೋಡುತ್ತೇವೆ. ಹಾಗೆ ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯದ 37ನೇ ವಾಕ್ಯದಲ್ಲಿ ಪಂಚಾಶತ್ತಮ ದಿನದಂದು ಪೇತ್ರನು ಪ್ರಸಂಗ ಮಾಡಿದಾಗ ಆತನ ವಾಕ್ಯ ಜನರು ಕೇಳಿದಾಗ ನೋಡುತ್ತೇವೆ, ಆ ದೇವರ ವಾಕ್ಯ ಅವರ ಹೃದಯಗಳಲ್ಲಿ ಅಲಗುನೆಟ್ಟಂತಾಗಿ ಎಂದು ಅಲ್ಲಿ ನಾವು ನೋಡುವವರಾಗಿದ್ದೇವೆ. ಹೌದು ಪ್ರಿಯರೇ, ಲೂಕನು ಬರೆದ ಸುವಾರ್ತೆ 16ನೇ ಅಧ್ಯಾಯದ 29ನೇ ವಾಕ್ಯದಲ್ಲಿ ನಾವು ಭೋಗ ಪುರುಷ ಮತ್ತು ಲಾಜರನ ದೃಷ್ಟಾಂತ ನೋಡುವಾಗ ಅಲ್ಲಿ ಭೋಗ ಪುರುಷನೂ ಸಹ ನೋಡ್ತೇವೆ. ದೇವರ ವಾಕ್ಯ ಆತನು ಕೇಳಿಸಿಕೊಳ್ಳದೆ ಲೋಕದ ರೀತಿಯಲ್ಲಿ ಜೀವಿಸಿ ದೇವರ ವಾಕ್ಯ ಅಲಕ್ಷ್ಯ ಮಾಡಿ ಆತನು ನರಕದಲ್ಲಿ ಯಾತನೆ ಪಡುತ್ತಾ ಇರುವಾಗ ಅಬ್ರಹಾಮನಿಗೆ ಹೇಳಿದಂಥ ಮಾತಂದರೆ, ಅಂದರೆ ಲಾಜರನನ್ನು ಭೂಲೋಕಕ್ಕೆ ಕಳುಹಿಸು, ನನ್ನ 5 ಮಂದಿ ಅಣ್ಣಂದಿರು ದೇವರ ವಾಕ್ಯ ಕೇಳಿಸಿಕೊಳ್ಳಲಿ ಎಂಬುದಾಗಿ ಹೇಳಿದಾಗ ಅಲ್ಲಿ ಅಬ್ರಾಹ್ಮನ ಹೇಳಿದಂಥ ಮಾತಂದರೆ, ಮೋಶೆ ಧರ್ಮಶಾಸ್ತ್ರವು ಪ್ರವಾದಿಗಳ ಗ್ರಂಥಗಳು ಅವರಲ್ಲಿ ಅವೆ, ಅವುಗಳನ್ನು ಕೇಳಲಿ ಎಂದು ಹೇಳುವುದನ್ನು ನೋಡುತ್ತೇವೆ. ಅಬ್ರಾಹ್ಮನು ಅವನಿಗೆ ಅವರು ಮೋಶೆ ಮಾತನ್ನು ಪ್ರವಾದಿಗಳ ಮಾತನ್ನು ಕೇಳದಿದ್ದರೆ ಸತ್ತು ಹೋಗಿದ್ದವನೊಬ್ಬನು ಜೀವಿತನಾಗಿ ಎದ್ದರೂ ಅವರು ಒಪ್ಪುವುದಿಲ್ಲ ಎಂದು ಹೇಳಿದನು. ಅಂದರೆ ನೋಡುವಾಗ ಭೋಗ ಪುರುಷ ನೋಡುತ್ತೇವೆ, ದೇವರ ವಾಕ್ಯ ಅಲಕ್ಷಿಸಿ ನೋಡುವಾಗ ಆತನು ನಿತ್ಯ ಯಾತನೆಯ ಸ್ಥಳದಲ್ಲಿ ಬಹಳವಾಗಿ ಬಳಲುವುದನ್ನು ನಾವು ನೋಡುತ್ತೇವೆ. ಆದ ಕಾರಣ ನಾವು ದೇವರ ವಾಕ್ಯವನ್ನು ಯಾವಾಗಲೂ ಲಕ್ಷ್ಯವಿಟ್ಟು ಕೇಳುವವರು ಆಗಿರಬೇಕು ಎಂಬುದಾಗಿ. ಇನ್ನು ನಾವು ವಾಕ್ಯದ ಪ್ರಕಾರ ನಾವು ನಡೆಯಬೇಕೆಂಬುದಾಗಿ ನೋಡುವಾಗ ಧರ್ಮೋಪದೇಶ ಕಾಂಡ 29ನೇ ಅಧ್ಯಾಯದ 29ನೇ ವಾಕ್ಯದಲ್ಲಿ ನಾವು ಹೀಗೆ ನೋಡುತ್ತೇವೆ, ಅಂದರೆ ನಾವು ಈ ಧರ್ಮಶಾಸ್ತ್ರ ನಿಯಮಗಳನ್ನು ಅನುಸರಿಸಿ ನಡೆಯಬೇಕಾದ ಹಂಗಿನಲ್ಲಿದ್ದೇವೆ ಎಂಬುದಾಗಿ. ಅಂದರೆ ನಡೆಯಲೇಬೇಕಾದಂಥ ಒಂದು ಹಂಗು ಅದು ನಮ್ಮ ಮೇಲೆ ಇದೆ ಎಂಬುದಾಗಿ ನೋಡುತ್ತೇವೆ. ಇನ್ನೂ ಸ್ಪಷ್ಟವಾಗಿ ಮತ್ತು ಬಹಳ ಸುಂದರವಾಗಿ ಧರ್ಮೋಪದೇಶ ಕಾಂಡ 30ನೇ ಅಧ್ಯಾಯದ 14ನೇ ವಾಕ್ಯದಲ್ಲಿ ನಾವು ಹೀಗೆ ನೋಡುತ್ತೇವೆಂದರೆ, ಈ ವಾಕ್ಯವು ನಿಮಗೆ ಸಮೀಪದಲ್ಲಿಯೇ ಇದೆ, ಇದು ನಿಮ್ಮ ಬಾಯಲ್ಲಿಯೂ ಹೃದಯದಲ್ಲಿಯೂ ಇದೆ, ಇದನ್ನು ಅನುಸರಿಸುವುದಕ್ಕೆ ಅವಕಾಶ ಉಂಟಷ್ಟೇ ಎಂಬುದಾಗಿ ನಾವು ನೋಡುತ್ತೇವೆ. ಹೌದು, ದೇವರ ಆಶೀರ್ವಾದವಾಗಿ ನಮಗೆ ದೇವರ ವಾಕ್ಯ ನಮ್ಮ ಸ್ವಂತ ಭಾಷೆಯಲ್ಲಿ ಕೊಟ್ಟದ್ದು ಮಾತ್ರವಲ್ಲದೆ ಅದನ್ನು ಅನುಸರಿಸಲಿಕ್ಕೆ ದೇವರು ಒಂದು ಅಮೂಲ್ಯವಾದ ಅವಕಾಶ ನಮ್ಮೆಲ್ಲರಿಗೆ ಕೊಟ್ಟಿದ್ದಾನೆ ಎಂಬುದಾಗಿ, ಅದನ್ನು ಸದುಪಯೋಗ ಪಡಿಸಿಕೊಳ್ಳುವುದು ಅದು ನಮ್ಮ ಕೈಯಲ್ಲಿದೆ ಎಂಬುದಾಗಿ ನಾವು ನೋಡುತ್ತೇವೆ. ಯೆಹೋಶುವನ ಪುಸ್ತಕ 1ನೇ ಅಧ್ಯಾಯದ 8ನೇ ವಾಕ್ಯ ಹೀಗೆ ನೋಡುತ್ತೇವೆ, ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿರಲಿ, ಹಗಲಿರುಳು ಅದನ್ನು ಧ್ಯಾನಿಸುತ್ತಾ ಅದರಲ್ಲಿ ಬರೆದಿರುವುದನ್ನೆಲ್ಲ ಕೈಕೊಂಡು ನಡಿ, ಆಗ ನಿನ್ನ ಮಾರ್ಗದಲ್ಲೆಲ್ಲ ಸಫಲನಾಗುವಿ, ಕೃತಾರ್ಥನಾಗುವಿ ಎಂಬುದಾಗಿ. ಹಾಗೆ ಕೀರ್ತನೆ 11ನೇ ವಾಕ್ಯದಲ್ಲಿ ನಾವು ಹೀಗೆ ನೋಡುತ್ತೇವೆ, ಅಂದರೆ ದೇವರ ವಾಕ್ಯವನ್ನು ಕೈಕೊಳ್ಳುವುದರಿಂದ ಬಹಳ ಫಲ ಉಂಟಾಗುತ್ತದೆ ಎಂಬುದಾಗಿ. ಹಾಗೆ ಜ್ಞಾನೋಕ್ತಿ 3:1-2 ನೋಡುವ ಹಾಗೆ, ಕಂದ, ನನ್ನ ಉಪದೇಶವನ್ನು ಮರೆಯಬೇಡ, ನನ್ನ ಆಜ್ಞೆಗಳನ್ನು ಮನಃಪೂರ್ವಕವಾಗಿ ನಡೆಸು, ಅವು ನಿನ್ನ ದಿನಗಳನ್ನು ಹೆಚ್ಚಿಸಿ ನಿನ್ನ ಆಯುಷ್ಯನ್ನು ವೃದ್ಧಿಗೊಳಿಸಿ ನಿನಗೆ ಸುಕ್ಷೇಮವನ್ನುಂಟು ಮಾಡುವವು ಎಂಬುದಾಗಿ. ಹಾಗೆ ಧರ್ಮೋಪದೇಶ ಕಾಂಡ 30:20 ನಾವು ಹೀಗೆ ನೋಡುತ್ತೇವೆ, ಅಂದರೆ ನಿಮ್ಮ ದೇವರಾದ ಯೆಹೋವನನ್ನು ಪ್ರೀತಿಸಿ ಆತನ ಮಾತಿಗೆ ವಿಧೇಯರಾಗಿರ್ರಿ, ನೀವು ಬದುಕಿಕೊಳ್ಳುವುದಕ್ಕೂ ಬಹುಕಾಲ ಇರುವುದಕ್ಕೂ ಆತನೇ ಆಧಾರ ಎಂಬುದಾಗಿ ನಾವು ನೋಡುತ್ತೇವೆ. ಅಷ್ಟು ಮಾತ್ರವಲ್ಲದೆ ಯೆಶಾಯನು ತಿಳಿಸುವ ಹಾಗೆ 56ನೇ ಅಧ್ಯಾಯದ 2ನೇ ವಾಕ್ಯ,
ಈ ವಿಧಿಯನ್ನು ಕೈಕೊಳ್ಳುವ ಮನುಷ್ಯನು ಧನ್ಯನು ಎಂಬುದಾಗಿ. ಹಾಗೆ ಯೆರೆಮೀಯ 11:6-8 ನಾವು ಹೀಗೆ ನೋಡುತ್ತೇವೆ ಅಂದರೆ, ಈ ನಿಬಂಧನ ವಾಕ್ಯಗಳನ್ನೆಲ್ಲ ಕೇಳಿ ಕೈಕೊಳ್ಳಿರಿ, ನನ್ನ ಮಾತನ್ನು ಕೇಳಿರಿ ಎಂದು ಸಾವಕಾಶ ಮಾಡದೆ ಖಂಡಿತವಾಗಿ ಆಜ್ಞಾಪಿಸುತ್ತಾ ಬಂದೆನಷ್ಟೇ ಎಂಬುದಾಗಿ. ಮಾತ್ರವಲ್ಲದೆ ಲೂಕ 11:28 ಸಹ ನೋಡುತ್ತೇವೆ, ದೇವರ ವಾಕ್ಯವನ್ನು ಕೇಳಿ ಅದಕ್ಕೆ ಸರಿಯಾಗಿ ನಡಕೊಳ್ಳುವವನೇ ಧನ್ಯರು ಎಂಬುದಾಗಿ ಅಲ್ಲಿ ವಾಕ್ಯ ಹೇಳುವುದನ್ನು ನಾವು ನೋಡುವವರಾಗಿದ್ದೇವೆ. ಹಾಗೆ ಯೋಹಾನನು ತನ್ನ ಪತ್ರಿಕೆಯಲ್ಲಿ ತಿಳಿಸುವ ಹಾಗೆ 1 ಯೋಹಾನ 2:3 ನಾವು ಆತನ ಆಜ್ಞೆಗಳನ್ನು ಕೈಕೊಂಡು ನಡೆದರೆ ಅದರಿಂದಲೇ ಆತನನ್ನು ಬಲ್ಲವರಾಗಿದ್ದೇವೆಂದು ತಿಳುಕೊಳ್ಳುತ್ತೇವೆ. ಇಷ್ಟೆಲ್ಲ ದೇವರ ಖಂಡಿತವಾದ ಆಜ್ಞೆಗಳು ಮತ್ತು ಆಶೀರ್ವಾದಗಳು ಇರುವಾಗ ನಾವು ದೇವರ ವಾಕ್ಯವನ್ನು ಕೇಳುವವರು ಮತ್ತು ಕೈಕೊಂಡು ನಡೆಯುವವರಾಗಿ ಜೀವಿಸಿ ದೇವರ ದಯೆಗೆ ಮತ್ತು ವಿಶೇಷ ಕೃಪೆಗೆ ನಾವು ಪಾತ್ರರಾಗೋಣ ಎಂಬುದಾಗಿ. ಇನ್ನು ಕೊನೆಯದಾಗಿ ಯಾಕೆ ನಾವು ದೇವರ ವಾಕ್ಯದ ಪ್ರಕಾರ ನಡೆಯುವವರಾಗಿರಬೇಕೆಂಬುದಾಗಿ ಸ್ವಲ್ಪವಾಗಿ ನೋಡಿಕೊಳ್ಳೋಣ. ಯೋಹಾನನ ಸುವಾರ್ತೆ 6:68 ಪೇತ್ರನು ಅರಿಕೆ ಮಾಡುವ ಹಾಗೆ ದೇವರ ವಾಕ್ಯ ನೋಡುತ್ತೇವೆ, ಅದು ನಮ್ಮಲ್ಲಿ ನಿತ್ಯ ಜೀವವನ್ನು ಉಂಟು ಮಾಡುವಂಥ ವಾಕ್ಯಗಳಾಗಿವೆ ಎಂಬುದಾಗಿ. ಅದನ್ನೇ ಯೋಹಾನನು ತನ್ನ ಸುವಾರ್ತೆಯಲ್ಲಿ 12:50 ತಿಳಿಸುವ ಹಾಗೆ ದೇವರ ಆಜ್ಞೆ ನಿತ್ಯ ಜೀವವಾಗಿದೆ ಎಂಬುದಾಗಿ. ನೆಹೆಮೀಯ 9:29 ಹೀಗೆ ನೋಡುತ್ತೇವೆ ಅಂದರೆ, ದೇವರ ವಾಕ್ಯವನ್ನು ಕೈಕೊಳ್ಳುವ ಮನುಷ್ಯನಿಗೆ ಜೀವಾಧಾರವಾಗಿರುವ ನಿನ್ನ ವಿಧಿ ನ್ಯಾಯಗಳು ಎಂದು ನಾವು ನೋಡುತ್ತೇವೆ. ಅದನ್ನೇ ಎಜ್ಕೇಲನ ಪ್ರವಾದನೆ ಗ್ರಂಥ 20:11 ನೋಡುತ್ತೇವೆ ಅಂದರೆ, ಕೈಕೊಳ್ಳುವವರಿಗೆ ಜೀವಾಧಾರವಾದ ನನ್ನ ಆಜ್ಞಾವಿಧಿಗಳನ್ನು ಅವರಿಗೆ ತಿಳಿಸಿ ಕೊಟ್ಟೆನು ಎಂಬುದಾಗಿ. ಅಂದರೆ ನೋಡುವಾಗ ದೇವರ ವಾಕ್ಯ ನಾವು ಅದರ ಪ್ರಕಾರ ನಡೆಯುವಾಗ ಅದು ನಮಗೆ ನಮ್ಮ ಜೀವಕ್ಕೆ ಆಧಾರವಾಗಿದೆ ಎಂಬುದಾಗಿ ನಾವು ನೋಡುವವರಾಗಿದ್ದೇವೆ. ಇನ್ನೂ ಹೆಚ್ಚಿನ ಆಶೀರ್ವಾದ ನೋಡುವುದಾದರೆ ಜ್ಞಾನೋಕ್ತಿಗಳು 4:22 ನೋಡುವಾಗ ದೇವರ ವಾಕ್ಯಗಳನ್ನು ಹೊಂದುವವರಿಗೆ ಅವು ಜೀವವು, ದೇಹಕ್ಕೆಲ್ಲ ಅವೇ ಆರೋಗ್ಯವು ಎಂಬುದಾಗಿ ನಾವು ನೋಡುತ್ತೇವೆ. ಅಷ್ಟು ಮಾತ್ರವಲ್ಲದೆ ಜ್ಞಾನೋಕ್ತಿ 3 ಮತ್ತು 8 ನೋಡುವಾಗ ಅವು ನಮ್ಮ ದೇಹಕ್ಕೆ ಆರೋಗ್ಯವೂ ಮಾತ್ರವಲ್ಲದೆ ಎಲುಬುಗಳಿಗೆ ಸಾರವು ಉಂಟಾಗ್ತದೆ ಎಂಬುದಾಗಿ ನಾವು ಅಲ್ಲಿ ನೋಡುವವರು ಆಗಿದ್ದೇವೆ. ಮತ್ತು ಇನ್ನೂ ಹೆಚ್ಚಾಗಿ ನೋಡುವುದಾದರೆ ಇಬ್ರಿಯರಿಗೆ ಬರೆದ ಪುಸ್ತಕ 4:12 ನಾವು ನೋಡುವಾಗ ಅಲ್ಲಿ ಹೀಗೆ ನೋಡುತ್ತೇವೆ, ದೇವರ ವಾಕ್ಯವು ಸಜೀವವಾದದ್ದು, ಕಾರ್ಯ ಸಾಧಕವಾದದ್ದು, ಯಾವ ಇಬ್ಬಾಯಿ ಕತ್ತಿಗಿಂತಲೂ ಹದವಾದದ್ದು, ಪ್ರಾಣ ಆತ್ಮಗಳನ್ನು ಕೀಲು ಮಜ್ಜೆಗಳನ್ನು ವಿಭಾಗಿಸುವಷ್ಟು ಮಟ್ಟಿಗೂ ತೂರಿ ಹೋಗುವಂಥದ್ದು ಆಗಿದೆ, ಹೃದಯದ ಆಲೋಚನೆಗಳನ್ನು ಉದ್ದೇಶಗಳನ್ನು ವಿವೇಚಿಸುವಂಥದ್ದು ಆಗಿದೆ ಎಂಬುದಾಗಿ ನಾವು ನೋಡುತ್ತೇವೆ. ದೇವರು ತನ್ನ ನುಡಿಯನ್ನು ಭೂಲೋಕಕ್ಕೆ ಕಳುಹಿಸುತ್ತಾನೆ ಮತ್ತು ಆತನು ವಾಕ್ಯ ಅದು ಬಹು ವೇಗಶಾಲಿಯಾಗಿದೆ ಎಂಬುದಾಗಿ ಕೀರ್ತನೆಗಳು 147:15 ನಾವು ನೋಡುವವರಾಗಿದ್ದೇವೆ. ಮಾತ್ರವಲ್ಲದೆ ಯೆಶಾಯನು ತಿಳಿಸುವ ಹಾಗೆ, ನನ್ನ ಬಾಯಿಂದ ಹೊರಟ ಮಾತು ನನ್ನ ಇಷ್ಟಾರ್ಥವನ್ನು ನೆರವೇರಿಸಿ ನಾನು ಉದ್ದೇಶಿಸಿದ್ದನ್ನು ಕೈಗೂಡಿಸಿದ ಹೊರತು ನನ್ನ ಕಡೆಗೆ ವ್ಯರ್ಥವಾಗಿ ಹಿಂದಿರುಗುವುದಿಲ್ಲ ಎಂಬುದಾಗಿ ನೋಡುತ್ತೇವೆ. ಹೀಗೆ ನೋಡುವಾಗ ದೇವರ ವಾಕ್ಯ ಅಷ್ಟು ಬಲಶಾಲಿಯಾಗಿ ಕಾರ್ಯ ಮಾಡುವಂಥದ್ದು ಆಗಿದೆ. ಸಮುವೇಲನು ತನ್ನ 2ನೇ ಪುಸ್ತಕದಲ್ಲಿ ತಿಳಿಸುವ ಹಾಗೆ 7:28 ನಿನ್ನ ವಾಕ್ಯವು ಸತ್ಯವಾದದ್ದು ಎಂಬುದಾಗಿ. ಅದನ್ನೇ ಯೇಸು ಸ್ವಾಮಿ ಮಹಾಯಾಜಕನ ಪ್ರಾರ್ಥನೆ ಮಾಡುವಾಗ ಹೇಳುವಂಥದ್ದು. ಯೋಹಾನ್ ಬರೆದ ಸುವಾರ್ತೆ 17:17 ನೋಡುತ್ತೇವೆ, ನಿನ್ನ ವಾಕ್ಯವೇ ಸತ್ಯವು ಎಂಬುದಾಗಿ. ಯೆರೆಮೀಯನು ತಿಳಿಸುವಂತೆ ಯೆರೆಮೀಯ 15:16 ನೋಡುತ್ತೇವೆ, ನನಗೆ ದೊರೆತ ನಿನ್ನ ಮಾತುಗಳನ್ನು ಆಹಾರ ಮಾಡಿಕೊಂಡೆನು, ನಿನ್ನ ನುಡಿಗಳು ನನಗೆ ಹರ್ಷವು ಹೃದಯಾನಂದವು ಆದವು ಎಂಬುದಾಗಿ. ಅದನ್ನು ಯೇಸುಸ್ವಾಮಿ ಮತ್ತಾಯ 4:4 ಹೇಳುವಂತೆ,
ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ, ಆದರೆ ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಆತನು ಬದುಕುವನು ಎಂಬುದಾಗಿ. ಮತ್ತು ದಾವೀದನು ಬಹಳ ಸುಂದರವಾಗಿ 119ನೇ ಕೀರ್ತನೆ 105ನೇ ವಾಕ್ಯದಲ್ಲಿ ತಿಳಿಸುವಂತೆ, ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕು ಆಗಿದೆ ಎಂಬುದಾಗಿ. ಹೀಗೆ ಯಾಕೋಬನು ತಿಳಿಸುವ ಹಾಗೆ ನಾವು ದೇವರ ವಾಕ್ಯದ ಪ್ರಕಾರ ನಡೆಯುವವರು ಆಗಿರಬೇಕು ಎಂಬುದಾಗಿ. ಯೋಹಾನನು ತನ್ನ ಸುವಾರ್ತೆಯಲ್ಲಿ 20ನೇ ಅಧ್ಯಾಯದ 31ನೇ ವಾಕ್ಯದಲ್ಲಿ ತಿಳಿಸುವ ಹಾಗೆ, ಯೇಸು ದೇವಕುಮಾರನಾದ ಕ್ರಿಸ್ತನೆಂದು ನೀವು ನಂಬುವಂತೆಯೂ ನಂಬಿ ಆತನ ಹೆಸರಿನ ಮೂಲಕವಾಗಿ ಜೀವವನ್ನು ಪಡಕೊಳ್ಳುವಂತೆಯೂ ಇಷ್ಟೆಲ್ಲ ಬರೆದದೆ ಎಂಬುದಾಗಿ ನಾವು ನೋಡುತ್ತೇವೆ. ಹೀಗೆ ಪ್ರಿಯರೇ, ಹೌದು, ನಾವು ಕೇವಲ ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳುವವರು ಮಾತ್ರವೇ ಆಗಿದ್ದು ನಮ್ಮನ್ನು ನಾವು ಮೋಸಪಡಿಸಿಕೊಳ್ಳದೆ ದೇವರ ವಾಕ್ಯದ ಪ್ರಕಾರ ನಾವು ನಡೆಯುವವರು ಆಗಿರಬೇಕು ಎಂಬುದಾಗಿ. ದೇವರ ವಾಕ್ಯ ನೋಡ್ತೇವೆ, ನಮ್ಮ ಸಮೀಪದಲ್ಲಿಯೇ ಇದೆ, ನಮ್ಮ ಬಾಯಲ್ಲಿ ಮತ್ತು ಹೃದಯದಲ್ಲಿ ಇದೆ ಎಂಬುದಾಗಿ. ಆದರೆ ಅದನ್ನು ಅನುಸರಿಸಲಿಕ್ಕೆ ನೋಡುತ್ತೇವೆ ನಮಗೆ ಅವಕಾಶ ಉಂಟು ಎಂಬುದಾಗಿ. ಆದ ಕಾರಣ ನಾವು ದೇವರ ವಾಕ್ಯವನ್ನು ಲಕ್ಷ್ಯವಿಟ್ಟು ಕೇಳಿ ವಿಧೇಯರಾಗಿ ದೇವರ ವಾಕ್ಯದ ಪ್ರಕಾರ ನಡೆಯುವವರಾಗಿ ನಾವು ದೇವರ ಆಶೀರ್ವಾದ ಹೊಂದಿಕೊಳ್ಳುವ ಹಾಗೆ ದೇವರು ತಾನೇ ನಮ್ಮೆಲ್ಲರಿಗೆ ಆಶೀರ್ವದಿಸಲಿ ಮತ್ತು ಸಹಾಯ ಮಾಡಲಿ. ಆಮೆನ್.